ಚೆನ್ನೈನಲ್ಲಿ ಇರ್ತಾ ನಿಮ್ಮ ಇನಿಷಿಯಲ್ ಲೆಕ್ಕಾಚಾರಗಳು ಹೆಂಗಿರ್ತಾ ಇತ್ತು? ಅಂದ್ರೆ ಅಣ್ಣವರು ಬೆಂಗಳೂರಿಗೆ ಶೂಟಿಂಗ್ ಬರ್ತಾ ಇದ್ರಾ? ಮನೇಲಿ ಇರ್ತಿದ್ರಾ? ಹೆಂಗೆ ಮನೆ ಇಲ್ಲ, ವಾತಾವರಣ ಅಪ್ಪಾಜಿ ಹೇಗಿತ್ತು? ಅಮ್ಮ ಬ್ಯಾಂಗ್ಳೂರ್, ಶೂಟಿಂಗ್ ಬ್ಯಾಂಗ್ಳೂರ್. ದೇ ಯೂಸ್ ಟು ಕಮ್ ಇನ್ ಬಿಟ್ವೀನ್ ಬರೋರು. ಬಂದಾಗ ಆದಷ್ಟು ಒಂದು ನಮ್ಮ ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಿದ್ರು, ಎಲ್ಲ ಮಕ್ಕಳ ಜೊತೆಗೆ. ಬಿಕಾಸ್ ವಿ ವರ್ 28 ಚಿಲ್ಡ್ರನ್. ಮನೆನಲ್ಲ ಚೆನ್ನೈನಲ್ಲ? ಸೊ ಎಲ್ಲರೂ ಹೇಳಿರ್ತಾರೆ, ಶಿವಣ್ಣನೂ ಹೇಳಿರ್ತಾರೆ, ನಾವು ನಮ್ಮ ಅತ್ತೆ ಮಕ್ಕಳು, ನಮ್ಮ ಚಿಕ್ಕಪ್ಪ ಅವ್ರ ಮಕ್ಕಳು ಎಲ್ಲರೂ ನಮ್ಮ ಮನೇಲಿ ಇದ್ದಿದ್ದು. ಸೊ ನಾವೆಲ್ಲ ಒಟ್ಟಿಗೆ ಬೆಳೆದಿರೋದ್ರಿಂದ ವಿ ಆರ್ ಆಲ್ ಟುಗೆದರ್. ಸೊ ನಮಗೆ ನಾವು 4 ಜನ, ಯಾಕಂದ್ರೆ ಅಪ್ಪು ಇನ್ನೂ ಹುಟ್ಟೇ ಇರಲಿಲ್ಲ ನನಗೆ ಬುದ್ಧಿ ಬಂದಾಗ, ಅವನು ಇನ್ನೂ ಹುಟ್ಟೇ ಇರಲಿಲ್ಲ. ಸೊ ನಮ್ಗೆ ಹಿಂಗೆ ಅವ್ರಿಗಂಗೆ ಅದೆಲ್ಲ ಏನಿಲ್ಲ. ಆಲ್ ಆಫ್ ಅಸ್ ಟುಗೆದರ್ ವಿ ಆರ್ ಪುಟ್ ಇನ್ ಒನ್ ಇದು ಅಷ್ಟೇ. ಇಟ್ಸ್ ಲೈಕ್ ಒಂದು ಬಿಗ್ ಮನೆನಲ್ಲೇ ದೊಡ್ಡ Yeah, yeah. ಪ್ಲೇ ಸ್ಕೂಲ್ ತರ. ಬಾಯ್ಸ್ ಒಂದು ಸ್ಕೂಲು, ಹೆಣ್ಮಕ್ಳು ಒಂದು ಸ್ಕೂಲು, ಓಹೋ. ಹಾಗೆ. ಸೊ ಇದು ಎಲ್ಲಿವರೆಗೂ ಚೆನ್ನೈನಲ್ಲಿ ಇದ್ರಿ ನೀವು? ರಾಘು ಮದುವೆ ಆಗೋವರೆಗೂ ಇದ್ವಿ. ರಾಘು ಮದುವೆ ಆದ್ಮೇಲೆ ವಿ ಸ್ಟಾರ್ಟೆಡ್ ಬ್ಯಾಂಗ್ಳೂರಲ್ಲಿ ಜಾಸ್ತಿ ಇರಕ್ಕೆ ಶುರು ಮಾಡಿದ್ದು. ಸೊ ಮನೆಯಲ್ಲಿ ಅಣ್ಣವ್ರ ತರದ ಒಂದು ಸೂಪರ್ ಸ್ಟಾರ್ ಆವಾಗ. ಈ ಕಡೆ ಪಾರ್ವತಮ್ಮ ಅಂದ ತಕ್ಷಣ ಇಡೀ ಇಂಡಸ್ಟ್ರಿನಲ್ಲೇನೆ ಅವ್ರನ್ನ ಒಂದು ವೆರಿ ಸ್ಟ್ರಾಂಗ್ ಅಂಡ್ ಇಂಡಿಪೆಂಡೆಂಟ್ ವುಮನ್ ಅನ್ನೋ ಒಂದು ವುಮನ್ ಆಫ್ ಮೆನಿ ಫಸ್ಟ್ಸ್ ಅಂತ ಇಂಡಸ್ಟ್ರಿನಲ್ಲಿ ತುಂಬಾ ಫಸ್ಟ್ಗಳಿಗೆ ಕಾರಣ. ಇದು ಆಚೆ ಕಡೆ ಪ್ರಪಂಚ ನೋಡ್ತಾ ಇರೋ ರೀತಿ. ಆದ್ರೆ ಮನೆಯಲ್ಲಿ ನೀವು ಅಪ್ಪ ಅಮ್ಮನ ನೋಡಿದ ರೀತಿ ಹೇಗೆ? ಮೊದಲು ಅಣ್ಣವ್ರ ಕಡೆಗೆ ಬರ್ತೀನಿ. ಪ್ರಪಂಚಕ್ಕೆ ಅವರು ಡಾಕ್ಟರ್ ರಾಜ್ಕುಮಾರ್ ಅವರು ಸೂಪರ್ ಸ್ಟಾರ್, ಅಂಡ್ ಅಪ್ಪ ಆಗಿ ಹೌ ವಾಸ್ ಹಿ? ಪ್ರೀತಿ ಅಣ್ಣವರು ನಾರ್ಮಲ್ ಫಾದರ್. ವಾಟ್ ಇಸ್ ನಾರ್ಮಲ್? ನಾರ್ಮಲ್ ಅಂದ್ರೆ ಎಲ್ಲರ ಮನೇಲಿ ತಂದೆ ಹೇಗಿರ್ತಾರೆ ಅದೇ ಥರ ಅವ್ರು ಇದ್ದಿದ್ದು ಎಲ್ಲ. ಅಂದರೆ ಇನ್ಫ್ಯಾಕ್ಟ್ ಅವರು ನಾನು ಇಲ್ಲ ಲಕ್ಷ್ಮಿ ಅಂತ ಇಲ್ಲ, ಅವರಿಗೆ ಎಲ್ಲ ಮಕ್ಕಳನ್ನು ನೋಡಬೇಕು, ಹೆಣ್ಮಕ್ಳು ಗಂಡು ಮಕ್ಕಳು ಹೇಗಿದ್ದಾರೆ, ಏನು ಓದ್ತಿದ್ದಾರೆ, ಎವ್ರಿ ಎಕ್ಸ್ಪ್ಲನೇಷನ್ ಈ ನೀಡೆಡ್. ಬಂದಾಗ ಯೂಸ್ ಟು ಜಸ್ಟ್ ಸಿಟ್ ಅಂಡ್ ಪ್ಲೇ ವಿತ್ ಅಸ್, ಸಿಟ್ ವಿತ್ ಅಸ್. ಟಿವಿ ನಾರ್ಮಲಿ ಈವ್ನಿಂಗು ನಾವು ಟಿವಿ ನೋಡ್ತಾ ಇದ್ದೀವಿ ಎಲ್ಲರೂ, ಬರೀ ಸಾಯಂಕಾಲ ಮಾತ್ರ. ಅದು ಏನು ನ್ಯೂಸು, ಒಂದಷ್ಟು ಸಾಂಗ್ಸ್ ಬರ್ತಿತ್ತು ಅವಾಗ ಅಷ್ಟೇ, ಬೇರೆ ಏನಿಲ್ಲ. ಸೊ ಎಲ್ಲ ಮಕ್ಕಳು ಒಟ್ಟಿಗೆ ಕುತ್ಕೋಬೇಕು, ಬಂದವರೆಲ್ಲ ಟಿವಿ ಹಾಕಂಗಿಲ್ಲ, ಒಬ್ಬರೇ ಹ್ಯಾಂಡಲ್ ಮಾಡಬೇಕು ಟಿವಿನ. ಅವ್ರು ಹಾಕಿದ್ಮೇಲೆ ಎಲ್ಲರೂ ಕುತ್ಕೊಂಡು ನೋಡಬೇಕು. ಇಟ್ಸ್ ಜಸ್ಟ್ ಲೈಕ್ ದಟ್, ವೆರಿ ಸಿಂಪಲ್ ಲೈಫ್. ಎಲ್ಲ ಕುತ್ಕೊಂಡು ಟಿವಿ ನೋಡೋದು. ಆವಾಗ ಅಪ್ಪಾಜಿ ಸ್ವಲ್ಪ ಅಲ್ಲಿ ಮಾತಾಡ್ತಿದ್ದು, ನಿಮ್ಗೇನು ಇಷ್ಟ, ಏನು ಮಾಡ್ತೀರಾ, ಎಲ್ಲಿಗೆ ಹೋಗ್ಬೇಕು. ಸೊ ಈ ಯೂಸ್ ಟು ಮೇಕ್ ಅ ಪ್ಲ್ಯಾನ್. ಅಲ್ಲಿ ನಾವು ಹೋಗ್ತಾ ಇದ್ದಿದ್ದು ಒಂದೇ ಹೋಟೆಲ್ಲು, ಯಾವುದು? ಡಿನ್ನರ್ಗೆ, ಬುಹಾರೀಸ್ ಅಂತ. ಈಗಲೂ ಇದೆ, ಬಟ್ ಆವಾಗ ಹಳೆಯ ಹೋಟ್ಲ್ ಅದು. ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು ನಮ್ಮನ್ನ. ಮತ್ತೆ ಮಾರ್ನಿಂಗ್ಸು ಬ್ರೇಕ್ಫಾಸ್ಟ್ಗೆ ವಿ ಯೂಸ್ ಟು ಗೋ ಟು ವುಡ್ಲ್ಯಾಂಡ್ಸ್. ಓಹೋ. ಅಲ್ಲೇ ಎಲ್ಲ ಅಣ್ಣವ್ರನ್ನ ಕಂಡುಹಿಡಿತಿದ್ರಲ್ಲ? ಹೌದು, ತುಂಬಾ ಜನ ಕನ್ನಡದವ್ರು ಇದ್ರು ಅಲ್ಲಿ, ಸಿಕ್ಕಾಬಟ್ಟೆ. ಅಂದ್ರೆ ಅಲ್ಲಿ ಅದೊಂಥರ ಅವ್ರಿಗೆ ಹೋಮ್ಲಿ ಅಟ್ಮಾಸ್ಫಿಯರ್. ಅಪ್ಪಾಜಿಗೆ ಯು ವುಡ್ ಲವ್ ದಟ್ ಪ್ಲೇಸ್. ಯಾಕಂದ್ರೆ ತುಂಬಾ ಜನ ಕನ್ನಡದವ್ರು ಸಿಗೋರಲ್ಲಿ, ತುಂಬಾ ಜನ ಬಂದಿದ್ರು ಕೂಡ ಅಲ್ಲಿ. ಸೊ ಎಲ್ಲ ಅಲ್ಲೇ ಸಿಗ್ತಾ ಇದ್ವಿ. ಅಂಡ್ ಹೋಗ್ತಾ ಇದ್ದಿದ್ದು ಹೆಂಗೆ ಅಂದ್ರೆ, ಇಟ್ಸ್ ನಾಟ್ ಜಸ್ಟ್ ಫ್ಯಾಮಿಲಿ, ಮಕ್ಕಳು ನಾವೆಲ್ಲ, ಎಲ್ಲ ಮಕ್ಕಳನ್ನು ಕರ್ಕೊಂಡು ಹೋಗ್ತಿದ್ರು. ಪ್ಲಸ್ ಅಲ್ಲಿ ಉದಯಶಂಕರ್ ಮಾಮ, ದೊರೆ ಮಾಮ, ಭಗವಾನ್ ಮಾಮ, ಅವರೆಲ್ಲರೂ ಬರೋರು. ಸೊ ಇಟ್ ವಾಸ್ ಲೈಕ್ ದ್ಯಾಟ್. ಅಲ್ಲಿ ನನಗೆ ಈಗಲೂ ನೆನಪಿದೆ, ನಾವು ಹೋದಾಗ ಅಲ್ಲೊಂದು ಪ್ಲೇ ಗ್ರೌಂಡ್ ಇತ್ತು, ಅಪ್ಪಾಜಿ ನಮ್ಮನ್ನ ಆಟಾಡಿಸ್ತಿದ್ರು ಅಲ್ಲಿ. ಅದೆಲ್ಲ ಸ್ವಲ್ಪ ನೆನಪಿದೆ ನನಗೆ. ಯೂಸ್ ಟು ಸ್ಟ್ಯಾಂಡ್ ದೇರ್. ತುಂಬ ಭಯ ಅವ್ರಿಗೆ. ಸೊ ಯೂಸ್ ಟು ಬಿ ದೇರ್ ಓನ್ಲಿ, ನಾವೆಲ್ಲ ಹಾಡ್ಬೇಕಾದ್ರೆ ಮಾಡ್ಬೇಕಾದ್ರೆ. ಸೊ ಅಲ್ಲೊಂದು ಫೋಟೋನು ಇದೆ ನಂದು ಅಪ್ಪುದೆಲ್ಲ. ಅಪ್ಪು ಹುಟ್ಟಿದಾಗ ಅವನ ಮಗುನ ಎತ್ಕೊಂಡ್ಬಂದಿದ್ರು ಅಲ್ಲೇ. ಎಲ್ಲಿ? ಆವಾಗ ಮನೇಲಿ ಮಗು ಅವನು. ನಮ್ಮಮ್ಮ ಅವನಿಗೇನೊಂದು ಐ ಥಿಂಕ್ 1 month ಇರ್ಬೋದು. ಸೊ ದೇ ಯೂಸ್ ಟು ಗೆಟ್ ಹಿಮ್ ದೇರ್ ಹಂಗೆ. ಸೊ ಅಲ್ಲಿ ಫೋಟೋಸ್ ಎಲ್ಲ ಇದೆ ನಮ್ದು ಆ ಥರ. ಸೊ ಅದೇ ನಮ್ದು ಒಂದು ಪ್ಲೇ ಗ್ರೌಂಡ್, ಇನಿಷಿಯಲ್ ಇಯರ್ಸ್ ಆಫ್ ಲೈಫ್. ಔಟಿಂಗ್ ಅಂದ್ರೆ ಅದೇ. ಅಂಡ್ ಬೀಚ್, ಎನಿ ಸಂಡೇ ಸ್ಯಾಟರ್ಡೆ ನೈಟ್ ದೇ ಯೂಸ್ ಟು ಟೇಕ್ ಆಲ್ ಆಫ್ ಅಸ್. ನಮ್ದೊಂದು ಅವಾಗ ಆಕ್ಚುಲಿ ಸ್ಟ್ಯಾಂಡರ್ಡ್ ವ್ಯಾನ್ ಒಂದಿತ್ತು, ಬಿಕಾಸ್ ಎಲ್ಲ ಮಕ್ಕಳನ್ನು ಒಂದೇ ಗಾಡೀಲಿ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಸೊ ಅಲ್ಲಿ ಹಾಕ್ಬಿಡೋದು ಎಲ್ಲ ಮಕ್ಕಳನ್ನ, ಅಲ್ಲಿ ಕರ್ಕೊಂಡು ಹೋಗೋದು. ಬುಹಾರೀಸ್ ಅಲ್ಲಿ ದೇ ಯೂಸ್ ಟು ಪ್ಯಾಕ್ ಆಲ್ ಬಿರಿಯಾನಿ ಅಂಡ್ ಆಲ್ ದಟ್. ಯೂಸ್ ಟು ಸಿಟ್ ದೇರ್. ಕಬಡ್ಡಿ ಆಡ್ತಾ ಇದ್ರು ಅಪ್ಪಾಜಿ ಎಲ್ಲರ ಜೊತೆ. ಕಬಡ್ಡಿ ಎಲ್ಲ ಆಡಿ ಒಂದಷ್ಟು ನೀರಲ್ಲೆಲ್ಲ ಆಟಾಡಿ
ಯೂಸ್ ಟು ಫಿನಿಶ್ ಆರ್ ಡಿನ್ನರ್ ದೇರ್ ಅಂಡ್ ಯೂಸ್ ಟು ಕಮ್ ಬ್ಯಾಕ್ ಹೋಮ್. ದಿಸ್ ಇಸ್ ಪಿಕ್ನಿಕ್ ವಿತ್ ಅವರ ಫ್ಯಾಮಿಲಿ ಇನ್ ಚೆನ್ನೈ. ಎವ್ರಿ ಟೈಮ್ ಯೂಸ್ ಟು ಕಮ್. ಶೂಟಿಂಗ್ ಮುಗಿದು ಬಂದಾಗ ಆಲ್ ದಿಸ್ ಹ್ಯಾಸ್ ಟು ಹ್ಯಾಪನ್. ಅಂಡ್ ಯಾವ್ದಾದ್ರು ಒಂದು ಒಳ್ಳೆ ಕಾಮಿಡಿ ಮೂವಿ, ಇಂಗ್ಲಿಷ್ ಮೂವಿ ಜೊತೆಗೆ ಹೋಗೋದು, ಕರ್ಕೊಂಡು ಹೋಗೋದು ಮಕ್ಕಳನ್ನ. ಇಲ್ಲಾಂದ್ರೆ ಅವ್ರು ಹೋಗ್ತಿದ್ರು, ಅಪ್ಪಾಜಿ ಹೋಗ್ತಾ ಇದ್ರು ಬುಕ್ ಅವ್ರ ಗ್ರೂಪು ಜೊತೆಗೆ. ಬಟ್ ನಮ್ಮನ್ನ ಯಾವ್ದಾದ್ರು ಒಂದು ಕಾಮಿಡಿ ಫಿಲಿಮು ಬುಕ್ ಮಾಡಿಸಿ ಎಲ್ಲಾರನ್ನೂ ಕರ್ಕೊಂಡು ಹೋಗ್ತಾ ಇದ್ರು.